ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಕೃಪಾ ಫಾರ್ಮ್ಸಿಂದ ನಿಮ್ಮ ರಾಕೇಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಹುಟ್ಟಿದ ಮರಿಗಳಿಗೆ ಟ್ಯಾಗ್ ಹಾಕೋದು ಮುಖ್ಯವಾದ ಅಂಶ ಫಾರ್ಮಿಂಗಲ್ಲಿ. ಯಾಕಂದರೆ ಮರಿಗಳು ದೊಡ್ಡದಾಗ್ತಾ ಯಾವ ತಾಯಿ ಯಾವ್ದು ಮರಿ ಯಾವುದಕ್ಕೆ ಗಂಡು ಯಾವ್ದು ಹೆಣ್ಣು ಯಾವುದು ಗೊತ್ತಾಗಲ್ಲ, ಯಾವ ಮರಿ ಯಾವುದಕ್ಕೆ ಹುಟ್ಟಿದೆ ಅನ್ನೋದು ಗೊತ್ತಾಗಲ್ಲ. ಜನ್ರೇಷನ್ ನಾವೇನು ಕಾಪಾಡ್ತೀವಿ, ಬ್ಲಡ್ ಲೈನ್ ಏನು ಕಾಪಾಡ್ತೀವಿ, ಅದರಲ್ಲಿ ಇದು ಮುಖ್ಯವಾದ ಕಾರಣ. ಸೊ ಹುಟ್ಟಿದ್ದು 1 ವೀಕ್ ಆ್ಯಕ್ಚುಲಿ ಹುಟ್ಟಿದ ದಿನನೇ ಹಾಕ್ತೀವಿ, ಯಾಕಂದ್ರೆ ಅನಿಮಲ್ ಸ್ವಲ್ಪ ಇರೋದನ್ನ ಹಾಕೋಕ್ಕೆ ಹೋಗಲ್ಲ. ಹುಟ್ಟಿದ್ದು 1 ವಾರ 15 ದಿವಸದಲ್ಲಿ ನಾವು ಟ್ಯಾಗಿಂಗ್ ಮಾಡ್ಕೊತೀವಿ. ಸೊ ಇವತ್ತೆಲ್ಲ ಟ್ಯಾಗಿಂಗ್ ನಡೀತಾ ಇದೆ, ನೋಡ್ತಾ ಇದ್ದೀರಾ ಎಲ್ಲ ಅನಿಮಲ್ಸ್ಗೂ ಇಲ್ಲಿ ಮರಿಗಳಿಗೆಲ್ಲ ಟ್ಯಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಒಂದೊಂದೇ. ಅಂದರೆ ಯಾವುದು ಫಸ್ಟ್ ಇರುತ್ತೋ ಅದನ್ನು ಡೇಟ್ ವೈಸು ಆ ಟ್ಯಾಗ್ ನಂಬರು, ಮದರ್ ಟ್ಯಾಗ್ ನಂಬರು, ಕಿಡ್ಸ್ ಟ್ಯಾಗ್ ನಂಬರ್ ಎಲ್ಲ ಇದು ಮಾಡ್ಕೊಂಡು ನಾವು ಎಕ್ಸೆಲ್ ಶೀಟಲ್ಲಿ ಒಂದು ಸೇವ್ ಮಾಡ್ಕೊತೀವಿ. ಸೊ ಯಾರೇ ಬಂದು ಇವಾಗ ಸೇಲಿಗೆ ತೊಗೊಂಡು ಹೋಗ್ತೀನಿ ಅಂದ್ರೆ ನಾವು ಈಸಿಯಾಗಿ ಮದರ್ ಇದು, ಫಾದರ್ ಇದು, ಅದು ಕೊಟ್ಟಿರೋ ಮರಿ ಇದು ಅಂತ ನಾವು ಆರಾಮಾಗಿ ನಾವು ಕೊಡ್ಬೋದು. ಇಲ್ಲ ಅಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಅದು ಅಂದ್ಬಿಟ್ಟು ನಾವು ಕೊಡೋಕ್ಕಾಗಲ್ಲ. ಇದರಲ್ಲಿ ಬ್ಲಡ್ ಲೈನ್ ಕಾಪಾಡಬೇಕು ಅಂದರೆ ನಾವು ಟ್ಯಾಗಿಂಗ್ ಮಾಡೋದು ಭಾಳ ಮುಖ್ಯ ಫಾರ್ಮಲ್ಲಿ. ಥ್ಯಾಂಕ್ ಯು.